ಒಮ್ಮೆ ಕಾಡಿನಲ್ಲಿ ಕತ್ತೆ ಮತ್ತು ಹುಲಿ ಎದುರು ಬದುರಾದವು. ಮಾತುಕತೆ ಶುರುವಾಯಿತು. ಹುಲಿರಾಯ, ನೋಡು, ಈ ಹುಲ್ಲು ನೀಲಿ ಬಣ್ಣದ್ದಾಗಿದೆ ಎಂದು ಕತ್ತೆ ಹೇಳಿತು. ಆಗ ಹುಲಿ, ನಿನಗೇನು ಹುಚ್ಚ, ಕಣ್ಣು ಕಾಣ್ತಿಲ್ವಾ? ಹುಲ್ಲು ಹಸಿರು ಬಣ್ಣದ್ದು. ಇಲ್ಲ, ಅದು ನೀಲಿ ಅಂದ್ರೆ ನೀಲಿ ಅಷ್ಟೇ ಎಂದು ಕತ್ತೆ ತನ್ನ ವಾದ ಮುಂದುವರಿಸಿತು. ಇಬ್ಬರ ವಾದವೂ ಜೋರಾಯಿತು. ಯಾರು ಸರಿ ಎಂದು ತೀರ್ಮಾನಿಸಲು ಇಬ್ಬರು ಕಾಡಿನ ರಾಜನಾದ ಸಿಂಹದ ಬಳಿ ಹೋದರು. ಅವರು ಸಿಂಹದ ಹತ್ತಿರ ತಲುಪುವ ಮುನ್ನವೇ ಕತ್ತೆ ದೂರದಿಂದಲೇ ಕೂಗಲು ಶುರು ಮಾಡಿತು. ಮಹಾರಾಜರೇ, ಮಹಾರಾಜರೇ, ನೀವಾದ್ರೂ ಸತ್ಯ ಹೇಳಿ, ಹುಲ್ಲು ನೀಲಿ ಬಣ್ಣದ್ದು ತಾನೇ ಎಂದು ಕತ್ತೆ ಹೇಳಿತು. ಹೌದು, ಹುಲ್ಲು ನೀಲಿ ಬಣ್ಣದ್ದೇ. ಇದನ್ನು ಕೇಳಿ ಕತ್ತೆಗೆ ಎಲ್ಲಿಲ್ಲದ ಸಂಭ್ರಮ. ಅದು ತಕ್ಷಣವೇ ಹೀಗೆಂತು, ನೋಡಿ ಮಹಾರಾಜರೇ, ಈ ಹುಲಿರಾಯ ನನ್ನ ಮಾತನ್ನು ಒಪ್ಪುತ್ತಿಲ್ಲ. ನನಗೆ ಸುಮ್ಮನೆ ಕಿರಿಕಿರಿ ಮಾಡುತ್ತಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆಯಾಗಬೇಕು. ಹುಲಿಗೆ ಮುಂದಿನ 5 ವರ್ಷ ಮೌನವಾಗಿರುವ ಕಠಿಣ ಶಿಕ್ಷೆ ವಿಧಿಸಿದ್ದೇನೆ ಎಂದಿತು ಸಿಂಹ. ಕತ್ತೆ ಸಂತೋಷದಿಂದ ಕುಣಿದಾಡುತ್ತಾ ಹುಲ್ಲು ನೀಲಿ ಎಂದು ಹಾಡುತ್ತಾ ಅಲ್ಲಿಂದ ಹೊರಟು ಹೋಯಿತು. ಈಗ ದರ್ಬಾರಿನಲ್ಲಿ ಸಿಂಹ ಮತ್ತು ಹುಲಿ ಮಾತ್ರ ಉಳಿದವು. ಮಹಾರಾಜರೇ, ಹುಲ್ಲು ಹಸಿರು ಎಂದು ನಿಮಗೂ ಗೊತ್ತು, ನನಗೂ ಗೊತ್ತು. ವಾಸ್ತವ ಕಣ್ಣ ಮುಂದೆ ಇದೆ. ಆದರೂ ನನಗೇಕೆ ಶಿಕ್ಷೆ ಕೊಟ್ಟಿರಿ? ನಾನೇನು ತಪ್ಪು ಮಾಡಿದೆ? ಆಗ ಸಿಂಹ ಹೇಳಿದ ಮಾತು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಲೇಬೇಕು. ಸಿಂಹ ಹೇಳಿತು, ಹುಲಿರಾಯ, ನಿನಗೆ ಶಿಕ್ಷೆ ಕೊಟ್ಟಿದ್ದು ಹುಲ್ಲು ಹಸಿರೋ ಅಥವಾ ನೀಲಿಯೋ ಎನ್ನುವ ಕಾರಣಕ್ಕಲ್ಲ. ವಾಸ್ತವದಲ್ಲಿ ಹುಲ್ಲು ಹಸಿರೇ. ಆದರೆ ನಿನ್ನಂತಹ ಪರಾಕ್ರಮಿ ಹಾಗೂ ಬುದ್ಧಿವಂತ ಪ್ರಾಣಿ ಸತ್ಯದ ಅರಿವಿಲ್ಲದ ಒಂದು ಕತ್ತೆಯ ಜೊತೆ ನಿಂತು ವಾದ ಮಾಡಿ ನಿನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡಿಕೊಂಡೆಯಲ್ಲ, ಅದಕ್ಕೆ ಈ ಶಿಕ್ಷೆ. ನೆನಪಿಡು, ಪ್ರಪಂಚದಲ್ಲಿ ಕೆಲವರು ಸತ್ಯ, ಸಾಕ್ಷ್ಯ ಅಥವಾ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ತಮ್ಮ ವಾದ ಗೆಲ್ಲಬೇಕು ಎಂಬ ಅಹಂಕಾರ ಮಾತ್ರ. ಅಂತಹ ಮೂರ್ಖರ ಮುಂದೆ ಸತ್ಯವನ್ನು ಸಾಬೀತು ಮಾಡಲು ಹೋಗುವುದು ಕೇವಲ ಸಮಯ ವ್ಯರ್ಥ. ಯಾವಾಗ ಅಜ್ಞಾನ ಜೋರಾಗಿ ಕೂಗಾಡುತ್ತದೋ ಆಗ ಮೌನವಾಗಿರುವುದೇ ಲೇಸು. ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ವಾದಕ್ಕೆ ಇಳಿಯಬೇಡಿ. ನಿಮ್ಮ ದಾರಿಯಲ್ಲಿ ನೀವು ನಡೆಯಿರಿ. ಮೂರ್ಖರೊಂದಿಗೆ